ನಮಸ್ಕಾರ ವೀಕ್ಷಕರೇ, ಶ್ರೀ ವಿನಾಯಕ ಪ್ರೀಮಿಯಂ ಅಲ್ಯೂಮಿನಿಯಂ ಇಂಟೀರಿಯರ್ಸ್ಗೆ ಸ್ವಾಗತ. ನಾನು ನಿಮ್ಮ ಭರತ್ ಮಾತಾಡ್ತಾ ಇರೋದು. ಇವತ್ತು ನಾನು ಮಾದನಾಯಕನಹಳ್ಳಿಯಲ್ಲಿ ಇದ್ದೀನಿ. ನನ್ನ ಹಿಂದೆ ನೀವೇನು ನೋಡ್ತಾ ಇದ್ದೀರಾ, ಇದು ಡ್ಯೂಪ್ಲೆಕ್ಸ್ ಮನೆ. ಸೊ ನಮಗೆ ಸುಮಾರು ಮೆಸೇಜಸ್ ಬಂದಿತ್ತು, ಸರ್ ಹೊಸ ಮನೆಗಳನ್ನ ತೋರಿಸ್ತಾ ಇದ್ದೀರಾ, ಸ್ವಲ್ಪ ಆಲ್ರೆಡಿ ನೀವು ಕೆಲಸ ಮಾಡಿರೋ ಅಂಥ ಮನೆ, ಒಂದು 6-7 ಮಂತ್ಸ್ ಆಗಿರೋ ಮನೆ ಕಸ್ಟಮರ್ ರಿವ್ಯೂ ಬೇಕು ಅಂತ ಹೇಳಿ. ಸೊ ಇವತ್ತು ನಾನು ಇಲ್ಲಿಗೆ ಬಂದಿದ್ದೀನಿ. ಬನ್ನಿ ಒಳಗೆ ಯಾವ ಥರ ಇಂಟೀರಿಯರ್ಸ್ನ ಮಾಡಿದ್ದೀವಿ ಅಂತ ತೋರಿಸ್ತೀನಿ, ಮತ್ತು ಕಸ್ಟಮರ್ ರಿವ್ಯೂ ಕೂಡ ತೊಗೊಳ್ಳೋಣ. ಫಸ್ಟ್ ಫ್ಲೋರಿಂದ ಡ್ಯೂಪ್ಲೆಕ್ಸ್ ಮನೆ ಸ್ಟಾರ್ಟ್ ಆಗುತ್ತೆ. ಸೊ ಬನ್ನಿ ಒಳಗೆ ಯಾವ ಥರ ಮಾಡಿದ್ದೀವಿ ಅಂತ ಹೇಳಿ ತೋರಿಸ್ತೀನಿ. ಫಸ್ಟ್ಲಿ ನಾವು ನೋಡೋದಾದರೆ ನಾವು ಕಿಚನ್ನ ನೋಡ್ಬೋದು. ರಿಫ್ರೆಶಿಂಗ್ ಗ್ರೀನ್ ಆ್ಯಂಡ್ ವೈಟ್ ಕಾಂಬಿನೇಷನಲ್ಲಿ ಡಿಸೈನ್ ಮಾಡಿರೋ ಅಂಥದ್ದು. ಸೊ ಇಲ್ಲಿ ನೋಡೋದಾದರೆ ಸಿಂಕ್ ಇದೆ, ಸಿಂಕ್ ಕೆಳಗಡೆ ಸಿಂಕ್ ಕವರಿಂಗ್ ಮಾಡಿದ್ದೀವಿ. ಎಷ್ಟೋ ಜನಕ್ಕೆ ಡೌಟ್ ಇರುತ್ತೆ, ಏನು ಅಂದರೆ ಇದು ವಾಟರ್ ಪ್ರೂಫಾ ನಿಜವಾಗ್ಲೂ ಅಂತ ಹೇಳಿ. ನೀವು ನೋಡ್ಬೋದು ಆಲ್ರೆಡಿ ಅರೌಂಡ್ 6-7 ಮಂತ್ಸ್ ಆಗಿದೆ ಈ ಮನೆಗೆ ಕಸ್ಟಮರ್ ಬಂದು. ಸೊ ಸುಮಾರು ಸಲ ನೀರು ಬಂದಿರುತ್ತೆ, ಬಟ್ ಯಾವುದೇ ರೀತಿ ಪ್ರಾಬ್ಲಮ್ ಆಗಿಲ್ಲ. ಇಲ್ಲಿ ಸ್ಟವ್ ಕೆಳಗಡೆ ಸ್ಟೋರೇಜ್ ಪರ್ಪಸ್ಗೆ ಅಂತ ಹೇಳಿ ಪ್ರಾವಿಷನ್ ಕೊಟ್ಟಿದ್ದೀವಿ. ಎಲ್ಲನೂ ಕೂಡ ಸಾಫ್ಟ್ ಕ್ಲೋಸರ್ಸೇ. ಎಷ್ಟೋ ಜನ ಕಸ್ಟಮರ್ಸ್ಗಳು ವಿಡಿಯೋ ನೋಡಿನೂ ಕೂಡ ಕೇಳಿದ್ದೀರಿ, ಸರ್ ಇದು ಸಾಫ್ಟ್ ಕ್ಲೋಸರ್ಸ್ ಹಾಕ್ಬೋದಾ ಅಂತ ಹೇಳಿ. ಪ್ರತಿ ಡೋರು ಕೂಡ ಇಂಚಸ್ ಬಂದು ಸಾಫ್ಟ್ ಕ್ಲೋಸರೇ ಇರುತ್ತೆ. ವಿನಾಯಕ ಅಲ್ಯೂಮಿನಿಯಂ ಇಂಟೀರಿಯರ್ಸ್ ಕಡೆಯಿಂದ ನಾವು ಸಜೆಸ್ಟ್ ಮಾಡೋದು 5 ಬ್ಯಾಸ್ಕೆಟ್ ಆಗಿರುತ್ತೆ. ಸೊ ನೀವು ಇಲ್ಲಿ ಏನು ನೋಡ್ತಾ ಇದ್ದೀರಾ, ದಿಸ್ ಇಸ್ ದ 5 ಸೆಟ್ ಆಫ್ ಬ್ಯಾಸ್ಕೆಟ್ ಒಂದು ಕಿಚನ್ಗೆ. ಅದು ಸ್ಟೈನ್ಲೆಸ್ ಸ್ಟೀಲ್ ಬ್ಯಾಸ್ಕೆಟ್ ಆಗಿರುತ್ತೆ. ಟ್ಯಾಂಡಮ್ ಬೇಕು ಅಂತ ಹೇಳಿದ್ರೆ ಟ್ಯಾಂಡಮ್ ಕೂಡ ಹಾಕಬಹುದು, ಬಟ್ ನಾವಿಲ್ಲಿ ಸ್ಟೈನ್ಲೆಸ್ ಸ್ಟೀಲ್ ಬ್ಯಾಸ್ಕೆಟ್ನ ಹಾಕಿದ್ದೀವಿ. ಫಸ್ಟ್ ಬ್ಯಾಸ್ಕೆಟ್ ನೀವು ನೋಡೋದಾದರೆ ಕಟ್ಲರಿ ಇದೆ. ಸೊ ಸಾಫ್ಟ್ ಕ್ಲೋಸರ್ ಎಲ್ಲನೂ ಕೂಡ. ಕೆಳಗಡೆ ನಾವು ನೋಡೋದಾದರೆ ಒಂದು ಪ್ಲೈನ್ ಇದೆ. ಸೊ ಇದು 6 ಇಂಚ್ ಪ್ಲೈನು. ಅದ್ರ ಕೆಳಗಡೆ ಬಂದು 8 ಇಂಚ್ ಪ್ಲೈನ್ ಇದೆ. ಸೊ ಈ ಕಡೆ 2 ಬ್ಯಾಸ್ಕೆಟ್ ನಾವೇನು ನೋಡ್ತಾ ಇದ್ದೀವಲ್ಲ, ಈ ಫಸ್ಟ್ ಬ್ಯಾಸ್ಕೆಟ್ ಬಂದು ಕಪನ್ ಸಾಸರ್ ಇದೆ. ಸೊ ಅದ್ರ ಕೆಳಗಡೆ ತಾಲಿ. ಸೊ ಇದು 5 ಸೆಟ್ ಆಫ್ ಬ್ಯಾಸ್ಕೆಟ್ ಆಗುತ್ತೆ. ಸೊ ಇಲ್ಲಿ ನಾವೇನು ನೋಡ್ತಾ ಇದ್ದೀವಲ್ಲ, ಸೊ ಇದನ್ನ ಗ್ರಾಸರಿ ಬಾಕ್ಸ್ ಅಂತಾನೂ ಕೂಡ ಹೇಳ್ತೀವಿ, ಮಸಾಲಾ ಯೂನಿಟ್ ಅಂತಾನೂ ಕೂಡ ಹೇಳ್ತೀವಿ. ಇಲ್ಲಿ ಎಚಿಂಗ್ ಗ್ಲಾಸ್ ಅನ್ನ ಯೂಸ್ ಮಾಡಿ ಡೋರ್ಸ್ ಮಾಡಿರೋವಂಥದ್ದು ನಾವು ನೋಡ್ಬೋದು. ಸೊ ಒಳಗಡೆ ಸ್ಟೋರೇಜ್ಗೆ ಆಕ್ಸಿಸ್ ಅನ್ನ ಕೊಟ್ಟಿದ್ದೀವಿ. ಇದು ಕೂಡ ಎಲ್ಲ ಸಾಫ್ಟ್ ಕ್ಲೋಸರ್ಸೇ. ಸೊ ಮೇಲ್ಗಡೆ ನೋಡೋದಾದ್ರೆ ಕಂಪ್ಲೀಟ್ ಆಗಿ ಲಾಫ್ಟ್ ಕವರಿಂಗ್ ಮಾಡಿದ್ದೀವಿ. ಈ ಒಂದು ಕಿಚನ್ನ ಡಿಸೈನ್ ಮಾಡಿರೋ ಕಲರ್ ಕಾಂಬಿನೇಷನ್ ಬಂದ್ಬಿಟ್ಟು ರಿಫ್ರೆಶಿಂಗ್ ಗ್ರೀನ್ ವಿತ್ ವೈಟ್ ವಿತ್ ಚಾಂಪಿಯನ್ ಗೋಲ್ಡ್ ಬೀಡಿಂಗ್ ಕೊಟ್ಟಿದ್ದೀವಿ. ಸೊ ಅದಕ್ಕೋಸ್ಕರ ಇಷ್ಟು ಬ್ಯೂಟಿಫುಲ್ ಆಗಿ ಕಾಣ್ತಾ ಇದೆ. ನಾವಿವಾಗ ಮಾಸ್ಟರ್ ಬೆಡ್ರೂಮಿಗೆ ಬಂದಿದ್ದೀವಿ. ನೀವು ನೋಡ್ಬೋದು, ನಾನು ಹಿಂದೆ ವಾರ್ಡ್ರೋಬ್ನ ನಾವು ಡಿಸೈನ್ ಮಾಡಿರೋದು. ಓವರ್ ಆಲ್ ವಿಡ್ತ್ ಬಂದು 10 ಫೀಟ್ ಇದೆ. ಸೊ ಇಲ್ಲಿ ಈ ಕಾರ್ನರ್ನಲ್ಲಿ ಡ್ರೆಸ್ಸಿಂಗ್ ಯೂನಿಟ್ನ ಕೊಟ್ಟಿದ್ದೀವಿ. ಸೊ ಮುಂದೆಗಡೆ ಮಿರರ್ ಬರುತ್ತೆ, ಹಿಂದೆಗಡೆ ಕಂಪಾರ್ಟ್ಮೆಂಟ್ ಇದೆ. ಸೊ ಕೆಳಗಡೆ ಒಂದು ಡ್ರಾರು, ಅದ್ರ ಕೆಳಗಡೆ ಒಂದು ಡೋರ್ ಕೊಟ್ಟಿದ್ದೀವಿ. ಆ್ಯಂಡ್ ಇಲ್ಲಿ ಓವರ್ ಆಲ್ 6 ಡೋರ್ಸ್ ಇದೆ. ದ ಫಸ್ಟ್ 2 ಡೋರ್ಸ್ ಓಪನ್ ಮಾಡಿದ್ರೆ ಹ್ಯಾಂಗರ್ ಪೈಪ್ ಇದೆ, ಡ್ರಾರ್ ಇದೆ, ಆ್ಯಂಡ್ ಕೆಳಗಡೆ ಒಂದು ಶೆಲ್ಫ್ ಇದೆ. ನಮಗೆ ಸುಮಾರು ಕಸ್ಟಮರ್ಸ್ ಮೆಸೇಜ್ ಮಾಡಿದ್ರು, ಸರ್ ನೀವು ಸ್ಕ್ರೂಸ್ ಯೂಸ್ ಮಾಡ್ತೀರಾ ಅಥವಾ ಏನು ಯೂಸ್ ಮಾಡ್ತೀರಾ, ಯಾಕಂದರೆ ಅಲ್ಯೂಮಿನಿಯಂ ಒಂದು ಮೆಟಲ್ ಪ್ರಾಡಕ್ಟ್ ಆಗಿರೋದ್ರಿಂದ ಲೂಸ್ ಆಗ್ತದೆ ಫ್ಯೂಚರ್ನಲ್ಲಿ ಅಂತ ಹೇಳಿ. ಸೊ ಡೆಫಿನೆಟ್ಲಿ ಅದಕ್ಕೆ ಆನ್ಸರ್ ಮಾಡಬೇಕು ಅಂತಲೇ ಈ ವಿಡಿಯೋ ಮಾಡ್ತಾ ಇರೋದು. ನೀವು ಇಲ್ಲಿ ನೋಡ್ಬೋದು ಕಂಪ್ಲೀಟ್ಲಿ ರಿಬಿಟ್ಸ್ನ ಯೂಸ್ ಮಾಡಿದ್ದೀವಿ. ಈ ರಿಬಿಟ್ಸ್ನ ಯೂಸ್ ಮಾಡೋದ್ರಿಂದ ಯಾವುದೇ ಕಾರಣಕ್ಕೂ ಲೂಸ್ ಆಗಲ್ಲ. ಅಂದರೆ ಇದನ್ನ ಒಂದ್ಸಲ ಗನ್ನಲ್ಲಿ ಹೊಡೆದ್ರೆ ಲೈಫ್ ಟೈಮ್ ಯಾವುದೇ ಕಾರಣಕ್ಕೂ ಲೂಸ್ ಆಗಲ್ಲ. ನಾವು ಸ್ಕ್ರೂಸ್ ಯೂಸ್ ಮಾಡೋದು 2 ಜಾಗಕ್ಕೆ. ಅದು ಒಂದು ಹ್ಯಾಂಡಲ್ಸ್ನ ಫಿಟ್ ಮಾಡೋದಕ್ಕೆ ನೀವು ನೋಡ್ಬೋದು, ಆ್ಯಂಡ್ ಇನ್ನೊಂದು ಬಂದು ವಾಲ್ ಮೌಂಟ್ ಮಾಡೋದಕ್ಕೆ. ಆ 2 ಜಾಗಕ್ಕೆ ನಾವು ಸ್ಕ್ರೂಸ್ಗಳನ್ನ ಯೂಸ್ ಮಾಡೋದು. ಬಾಕಿ ಇನ್ನೆಲ್ಲ ರಿಬಿಟ್ಸ್ ಆಗುತ್ತೆ. ಆ್ಯಂಡ್ ಮೆಟಲ್ ಆಗಿರೋದ್ರಿಂದ ನೀವು ಇಲ್ಲಿ ನೋಡ್ಬೋದು ಫೆಲ್ಟ್ ಕೂಡ ಯೂಸ್ ಮಾಡಿದ್ದೀವಿ. ಇದನ್ನು ಉಲನ್ ಫೆಲ್ಟ್ ಅಂತ ಹೇಳ್ತೀವಿ. ದ ಬ್ಲ್ಯಾಕ್ ಕಲರ್ ನೀವೇನು ನೋಡ್ತಾ ಇದ್ದೀರಾ ಅದು. ಯಾಕೆ ಇದನ್ನು ಯೂಸ್ ಮಾಡಿರೋದು ಅಂದರೆ, ವೈಲ್ ಕ್ಲೋಸ್ ಮಾಡುವಾಗ, ಹೌದು ಸಾಫ್ಟ್ ಕ್ಲೋಸರ್ಸ್ ಇರುತ್ತೆ, ಆದರೂ ಕೂಡ ಕ್ಲೋಸ್ ಮಾಡಿದಾಗ ಆ ಅಲ್ಯೂಮಿನಿಯಂ ನಾಚ್ ಆಗೋ ಸೌಂಡ್ ಬರಬಾರ್ದು ಅಂತ ಹೇಳಿ ಸೊ ನಾವು ಯೂಸ್ ಮಾಡ್ತೀವಿ. ಆ್ಯಂಡ್ ಅಗೈನ್ ನೀವು ಇನ್ನೊಂದು ನೋಡೋದಾದರೆ ಇಲ್ಲಿ ಪ್ರತಿ ಡೋರ್ಗೂ 4 ಇಂಚಸ್ನ ಯೂಸ್ ಮಾಡಿದ್ದೀವಿ. ವೈ? ಬಿಕಾಸ್ ಲೈಫ್ ಚೆನ್ನಾಗಿರಲಿ, ಅಲೈನ್ಮೆಂಟ್ಸ್ಗಳೆಲ್ಲ ಕರೆಕ್ಟಾಗಿರಲಿ ಅಂತ ಹೇಳಿ. ಇಫ್ ಅಟ್ ಆಲ್ ಏನಾದರೂ ಅಲೈನ್ಮೆಂಟ್ಸ್ ಹೋಯ್ತು ಅಂತ ಹೇಳಿದರೆ ನಾವೇ ರೆಡಿ ಮಾಡ್ಕೊಳ್ಬೋದು. ಇಲ್ಲಿ ಸ್ಕ್ರೂಸ್ ಇರುತ್ತೆ. ಸೊ ಆ ಥರದ್ದೊಂದು ಕಾನ್ಸೆಪ್ಟ್ ಇದು. ಮತ್ತು ಇಲ್ಲಿ ನಾವು ನೋಡೋದಾದರೆ ಕಂಪ್ಲೀಟ್ಲಿ ಡೋರ್ಸ್ ಕೊಟ್ಟಿದ್ದೀವಿ. ಡೋರ್ಸ್ ಒಳಗೆ ಶೆಲ್ಫ್ಸ್ ಇದೆ ಕಂಪ್ಲೀಟಾಗಿ. ಆ್ಯಂಡ್ ಅಗೇನ್ ಲಾಸ್ಟ್ 2 ಡೋರ್ ಓಪನ್ ಮಾಡಿದರೆ ದ ಸೇಮ್ ಪ್ಯಾಟ್ರನ್. ಅಲ್ಲೂ ಕೂಡ ಹ್ಯಾಂಗರ್ ಪೈಪ್ನ ಕೊಟ್ಟು 2 ಡ್ರಾರ್ ಕೊಟ್ಟು ಶೆಲ್ಫ್ ಕೊಟ್ಟಿದ್ದೀವಿ. ಇದೇ ಥರ ಇನ್ನೂ ಒಂದು ಬೆಡ್ರೂಮ್ ಇದೆ, ಅದನ್ನು ಕೂಡ ನೋಡೋಣ. ಅಲ್ಲಿಗೆ ಹೋಗೋಕ್ಕಿಂತ ಮುಂಚೆ ಇಲ್ಲಿ ಮೇಲೆ ನೀವೇನು ನೋಡ್ತಾ ಇದ್ದೀರಾ, ಕಂಪ್ಲೀಟ್ಲಿ ಲಾಫ್ಟ್ ಕವರ್ ಮಾಡಿದ್ದೀವಿ. ಸಜ್ಜ ಇತ್ತು ಎಲ್ ಶೇಪು, ಅದನ್ನು ಕವರ್ ಮಾಡೋದಕ್ಕೆ ಹೇಳಿದ್ರು, ಕವರ್ ಮಾಡಿದ್ದೀವಿ.
ನನ್ನ ಹಿಂದೆ ನೀವೇನು ನೋಡ್ತಾ ಇದ್ದೀರಾ, ಈ ಟಿವಿ ಯೂನಿಟ್ ಡಿಸೈನ್ ಬಂದ್ಬಿಟ್ಟು ಕಸ್ಟಮರ್ ನಮಗೆ ರೆಫರೆನ್ಸ್ ಆಗಿ ಕೊಟ್ಟಿದ್ರು, ಇದೇ ಥರ ಬೇಕು ಅಂತ ಹೇಳಿ. ಸೊ ನೀವು ನೋಡ್ಬೋದು ಇಲ್ಲಿ ಬ್ಯಾಕ್ಗ್ರೌಂಡ್ ನಲ್ಲಿ ವೈಟ್ ಮಾರ್ಬಲ್ ಶೀಟ್ ಅನ್ನ ಯೂಸ್ ಮಾಡಿ ಅಗೈನ್ WPVC ರಾಫ್ಟರ್ಸ್ ನ ಯೂಸ್ ಮಾಡಿದೀವಿ, ವುಡನ್ ಕಲರ್ದು. ಎರಡೂ ಕಾಂಬಿನೇಷನ್ ಕೊಟ್ಟಿರೋದ್ರಿಂದ ಬ್ಯಾಕ್ಗ್ರೌಂಡ್ ತುಂಬಾ ಚೆನ್ನಾಗಿ ಕಾಣ್ತಾ ಇದೆ. ಅಂಡ್ ಈ ಹೆಡ್ ಬೋರ್ಡ್ ಏನಿದೆ ವೈಟ್ ಕಲರ್ ಕೊಟ್ಟಿರೋ ಉದ್ದೇಶ ಏನು ಅಂತ ಹೇಳಿದ್ರೆ, ಟಿವಿ ಬಂದು ಬ್ಲ್ಯಾಕ್ ಕಲರ್ ಇರುತ್ತೆ. ಸೊ ಬ್ಲ್ಯಾಕ್ ಇರೋದ್ರಿಂದ ಬ್ಯಾಕ್ಗ್ರೌಂಡ್ ವೈಟ್ ಇದ್ರೆ ಚೆನ್ನಾಗಿ ಕಾಣುತ್ತೆ ಅಂತ ಹೇಳಿ ಹೆಡ್ ಬೋರ್ಡ್ ನ ವೈಟ್ ಕೊಟ್ಟಿರೋದು. ಇನ್ನು ಟಿವಿನ ಅವರು ಫಿಟ್ ಮಾಡ್ಕೊಂಡಿಲ್ಲ, ಬಟ್ ಮಾಡ್ಕೊಳ್ತಾರೆ. ಕೆಳಗೆ ನಾವು ನೋಡೋದಾದ್ರೆ ಸ್ಟೋರೇಜ್ಗೆ ಅಂತ ಹೇಳಿ ಒಂದಷ್ಟು ಸ್ಪೇಸ್ ನ ಕೊಟ್ಟಿದ್ದೀವಿ. ಇಲ್ಲಿ ನೋಡೋದಾದ್ರೆ ಡೋರ್ಸು, ಒಂದು ಸಿಂಗಲ್ ಡೋರ್, ಅದರೊಳಗೆ ಸ್ಟೋರೇಜ್ ಇದೆ. ಅಂಡ್ ಇಲ್ಲೂ ಕೂಡ ಅಷ್ಟೇ. ಅಂಡ್ ಒಂದು ಡ್ರಾರ್ ನ ಕೊಟ್ಟಿದ್ದೀವಿ, ಸಿಂಗಲ್ ಡ್ರಾರ್, ಲೈಕ್ ಕೀ ಬಂಚ್ ಅದು ಇದು ಏನಾದ್ರು ಇಟ್ಕೊಳ್ಳೋದಕ್ಕೆ ಅಂತ ಹೇಳಿ. ಅಂಡ್ ರೈಟ್ ಹ್ಯಾಂಡ್ ಕಾರ್ನರ್ ಸೈಡ್ ಅಲ್ಲಿ ನೀವೇನ್ ನೋಡ್ತಾ ಇದ್ದೀರಾ, ಒಂದು ಓಪನ್ ಶೋಕೇಸ್ ನ ಕೊಟ್ಟಿದ್ದೀವಿ. ಅದಕ್ಕೆ ಅವರು ಟಾಪ್ ಅಲ್ಲಿ ಒಂದು POP ಲೈಟ್ ನ ಹಾಕೊಂಡಿದ್ದಾರೆ. ರಾಜಶೇಖರ್ ಸರ್ ನಮಸ್ಕಾರ. ಮ್ಯಾಮ್ ನಮಸ್ಕಾರ. ಸೊ ಈ ಮನೆ ಓನರ್ ಆಗಿರ್ತಕ್ಕಂಥ ರಾಜಶೇಖರ್ ಸರ್ ನಮ್ಮ ಒಟ್ಟಿಗಿದ್ದಾರೆ. ರಾಜಶೇಖರ್ ಸರ್, ವಿನಾಯಕ ಅಲ್ಯೂಮಿನಿಯಂ ಇಂಟೀರಿಯರ್ಸ್ ನ ನೀವು ಚೂಸ್ ಮಾಡಿದ್ರಿ, ಓಕೆ. ನಮ್ಮ ವೀಕ್ಷಕರಿಗೆ ಸುಮಾರು ಜನಕ್ಕೆ ಡೌಟ್ ಇರುತ್ತೆ, ನೀವು ಯಾಕೆ ಅಲ್ಯೂಮಿನಿಯಂ ಇಂಟೀರಿಯರ್ಸ್ ನ ಚೂಸ್ ಮಾಡಿದ್ರಿ ಅಂತ. ಸರ್, ನಾನು ಫಸ್ಟ್ ಮನೆ ಕಟ್ಟಿಂಗ್ ಫಿನಿಶಿಂಗ್ ಮಾಡೋ ಟೈಮಲ್ಲೇ ನಾವು ವುಡ್ ವರ್ಕ್ ಮಾಡ್ಸೋಣ ಅಂತ ಪ್ಲಾನ್ ಮಾಡ್ಕೊಂಡ್ವಿ. ಸುಮಾರು ಒಂದು 2-3 ಕಡೆ ನಾನು ನಮ್ಮ ಫ್ರೆಂಡ್ ಎಲ್ಲ ನೋಡ್ಕೊಂಡ್ವಿ. ಆಮೇಲೆ ಆ ಬಜೆಟ್ಗೂ ಮತ್ತೆ ಅಲ್ಯೂಮಿನಿಯಂ ಬಜೆಟ್ ತುಂಬಾ ಕಂಪೇರ್ ಮಾಡಿದ್ವಿ. ಅವಾಗ ಕಂಪೇರ್ ಮಾಡಿದಾಗ ಕ್ವಾಲಿಟಿ ಇಶ್ಯೂಸ್ ಆಗ್ಲಿ ಮತ್ತೆ ಬಾಳಿಕೆ ಬರೋದ್ರಲ್ಲಾಗ್ಲಿ ನನಗೆ ಅಲ್ಯೂಮಿನಿಯಂ ಒಂದು ಸ್ವಲ್ಪ ಇಷ್ಟ ಆಯ್ತು. ಹಂಗಾಗಿ ನಾನು ನಮ್ಮ ಫ್ರೆಂಡ್ ಜೊತೆಗೆ ಹೋಗಿ ನಾಗರಬಾವಿ ಮತ್ತೆ ಒಂದ್ 2-3 ಕಡೆ ಅಲ್ಯೂಮಿನಿಯಂ ಎಲ್ಲೆಲ್ಲಿ ಮಾಡ್ತಾರೆ ಎಲ್ಲ ಕಡೆ ವಿಸಿಟ್ ಮಾಡಿದ್ವಿ. ಆಮೇಲೆ ನಾವು ಫೈನಲ್ ಆಗಿ ನಾನು ಮಾಗಡಿ ರೋಡು ಆನ್ಲೈನ್ ನಂಬರ್ ಸಿಕ್ತು ವಿನಾಯಕ್ ಇಂಟೀರಿಯರ್ದು. ಕಾಂಟ್ಯಾಕ್ಟ್ ಮಾಡಿದ್ವಿ, ಚೆನ್ನಾಗಿ ಮಾತಾಡಿದ್ರು, ಚೆನ್ನಾಗಿ ಕೋಆಪರೇಷನ್ ಮಾಡಿದ್ರು. ಆಮೇಲೆ ಸೈಟ್ ವಿಸಿಟ್ ಎಲ್ಲ ತೋರಿಸಿದ್ರು, ಚಿರು ಅವರಾಯ್ತು, ಭರತ್ ಅವರಾಯ್ತು. ಒಂದ್ 2-3 ಕಡೆ ನೋಡಿದ ಮೇಲೆ ನನಗೂ ಸ್ವಲ್ಪ ಅದ್ರ ಬಗ್ಗೆ ಸ್ವಲ್ಪ ಐಡಿಯಾ ಬಂತು ಅವಾಗ. ಬಟ್ ಏನೋ ಅಲ್ಯೂಮಿನಿಯಂ ಅಂದ್ರೆ ಸ್ವಲ್ಪ ಕ್ವಾಲಿಟಿ ಇಶ್ಯೂಸ್ ಇರುತ್ತೆ, ರಿವ್ಟಿಂಗ್ ಪ್ರಾಬ್ಲಮ್ ಇರುತ್ತೆ ಅಂತ ಹೇಳ್ತಾ ಇದ್ರು. ಬಟ್ ನಾನು ಟೆಕ್ನಿಷಿಯನ್ ಆಗಿರೋದ್ರಿಂದ ನನಗೂ ಸ್ವಲ್ಪ ಡೌಟ್ ಇತ್ತು. ಬಟ್ ರಿವ್ಟಿಂಗ್ ಇದು ಪರ್ಮನೆಂಟ್ ಜಾಯಿಂಟ್ ಅಂತ ನಾನು ಕೇಳ್ಪಟ್ಟಿದ್ದೆ, ಬಟ್ ಅದು ಎಕ್ಸ್ಪೀರಿಯನ್ಸ್ ಕೂಡ ಇತ್ತು. ಬಟ್ ಇವರೆಲ್ಲಾ ಕಡೆ ರಿವ್ಟಿಂಗ್ ಜಾಸ್ತಿ ಯೂಸ್ ಮಾಡ್ತಾ ಇದ್ರು. ಸ್ಕ್ರೂ ಮಾತ್ರ ಅವರು ಭರತ್ ಅವ್ರು ಹೇಳಿದಂಗೆ ಒಂದು 3 ಕಡೆ ಮಾತ್ರ ಯೂಸ್ ಮಾಡ್ತಿದ್ರು. ನನಗೆ ಅದು ಸರಿ ಅನಿಸ್ತು. ಮತ್ತೆ ಅಲ್ಯೂಮಿನಿಯಂ ಫೈರ್ ಪ್ರೂಫ್ ಮತ್ತೆ ವಾಟರ್ ಪ್ರೂಫ್ ಆಗಿರೋದ್ರಿಂದ ನಾವು ಅಡಿಗೆ ಮೇಲೆ ಜಾಸ್ತಿ ನೀರು ಯೂಸ್ ಮಾಡ್ತಿದ್ವಿ. ಹಂಗಾಗಿ ಇದು ಬೆಸ್ಟ್ ಅನಿಸ್ತು, ಅದಕ್ಕೆ ನಾನು ಇದನ್ನ ಫೈನಲ್ ಮಾಡಿದೆ. ಡೆಫಿನೆಟ್ಲಿ. ಅಂದ್ರೆ ಸರ್, ಅದೇ ವಾಟರ್ ಪ್ರೂಫ್, ಫೈರ್ ಪ್ರೂಫ್, ಟರ್ಮೈಟ್ ಪ್ರೂಫ್ ಅನ್ನೋ ಕಾನ್ಸೆಪ್ಟ್ ಇಟ್ಕೊಂಡೆ ನಾವು ಕಸ್ಟಮರ್ ಹತ್ರ ಹೋಗ್ತಿರೋದ್ರಿಂದ ನಿಮ್ಗೂ ಅದೇ ಇಷ್ಟ ಆಯ್ತು ಅಂತ. ಸರ್, ನನ್ನ 2ನೇ ಪ್ರಶ್ನೆ, ನಮ್ಮ ಶ್ರೀ ವಿನಾಯಕ ಪ್ರೀಮಿಯಂ ಅಲ್ಯೂಮಿನಿಯಂ ಇಂಟೀರಿಯರ್ಸ್ ನಿಮ್ಗೆ ಯಾವ ತರ ಕೋಆಪರೇಷನ್, ಅಂದ್ರೆ ನಿಮ್ಗೆ ಅವ್ರ ಎಕ್ಸ್ಪೀರಿಯನ್ಸ್ ಬಗ್ಗೆ ಶೇರ್ ಮಾಡೋದಾದ್ರೆ ಅವ್ರೊಟ್ಟಿಗೆ ಯಾವ ತರ ಎಕ್ಸ್ಪೀರಿಯನ್ಸ್ ಇತ್ತು ಸರ್? ಸ್ಟಾರ್ಟಿಂಗ್ ಅಲ್ಲೇ ನಾವು ಬರೀ ಫೋನಲ್ಲೇ ಮಾತಾಡ್ತಿದ್ವಿ, ಬಟ್ ಅದ್ರ ಬಗ್ಗೆ ನನಗೆ ಫುಲ್ ಅಷ್ಟು ಐಡಿಯಾ ಇರಲಿ, ಅವ್ರು ಹೆಂಗ್ ಕೆಲಸ ಮಾಡ್ತಾರೆ ಅನ್ನೋ ಒಂದು ಭಯ ಇದ್ದೇ ಇತ್ತು. ಬಟ್ ಆಲ್ರೆಡಿ ನಾವು 8-9 ತಿಂಗಳು ನಾವು ಕೆಲಸ ಮಾಡಿಸಿದ್ರಿಂದ ಎಲ್ಲ ವರ್ಕರ್ಸ್ ಹಿಂಗೆ ಕೈ ಕೊಡ್ತಾರೆ, ನಾವು ಇನ್ ಟೈಮ್ ಕೆಲಸ ಮಾಡ್ತೀವಿ ಅನ್ನೋ ಭಯ ಇತ್ತು. ಬಟ್ ನಾನು ಯಾವಾಗ ಅವ್ರ ಜೊತೆಗೆ ಡೈರೆಕ್ಟ್ ಆಗಿ ಹೋಗಿ ಕಾಂಟ್ಯಾಕ್ಟ್ ಮಾಡಿದ್ನೋ, ಅವ್ರ ಕೋಆಪರೇಷನ್, ಅವ್ರ ಕಮ್ಯುನಿಕೇಶನ್ ಆಯ್ತು, ಡೆಡಿಕೇಶನ್ ನಂಗೆ ತುಂಬಾ ಇಷ್ಟ ಆಯ್ತು. ಮತ್ತೆ 2-3 ಕಡೆ ಬಿಲ್ಡಿಂಗ್ ನೋಡೋದು ಕ್ವಾಲಿಟಿನ ನಂಗೆ ತುಂಬಾ ಇಷ್ಟ ಆಯ್ತು. ಹಂಗಾಗಿ ನಾನು ವಿನಾಯಕ್ ಇಂಟೀರಿಯರ್ ನಾನು ಫೈನಲ್ ಮಾಡ್ಕೊಂಡೆ. ಸರ್, ಬೇಸಿಕಲಿ ಎಲ್ಲಾ ಕಸ್ಟಮರ್ಗೂ ಈ ಪ್ರಶ್ನೆ ನಾನು ಎಲ್ಲೇ ಹೋದ್ರು ಕೇಳ್ತಾ ಇರ್ತೀನಿ. ಸರ್, ನಾವು ಏನೊಂದು ಅಗ್ರಿಮೆಂಟ್ ಪ್ಯಾಟರ್ನ್ ಅಂತ ಆಗಿರ್ಲಿ, ಇದನ್ನೆಲ್ಲ ಏನ್ ಮೈಂಟೈನ್ ಮಾಡ್ತಾ ಇದೀವಿ, ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನಿದೆ ಸರ್? ಹೌದು, ನನಗೂ ಸ್ಟಾರ್ಟಿಂಗ್ ಅಲ್ಲಿ ಈಗ ನಾವು ವುಡ್ ವರ್ಕ್ ನಮ್ಮ ಫ್ರೆಂಡ್ಸ್ ಎಲ್ಲ ಮಾಡಿಸಿದ್ರು, ಬಟ್ ಅದು ಯಾವುದು ಈ ತರ ಅಗ್ರಿಮೆಂಟ್ ಆಯ್ತು, ಅದಕ್ಕೆ ಯಾವುದೇ ಒಂದು ಕಂಡೀಷನ್ಸ್ ಯಾವ್ದು ಇರಲಿಲ್ಲ. ಬಟ್ ಇಲ್ಲೇ ಇನ್ ಟೈಮಲ್ಲೇ ನಮಗೆ ಕೆಲಸ ಮಾಡಿಕೊಟ್ಮೇಲೆ 10 years ಅಥವಾ 8 years ವಾರಂಟಿ, ಒಂದು ಅಗ್ರಿಮೆಂಟ್ ಪೀರಿಯಡ್ ಒಂದು ಅಶ್ಯೂರೆನ್ಸ್ ಕೊಟ್ಟರು. ಆ ಒಂದು ಬೇಸ್ ಮೇಲೆ ನನಗೆ ಅದು ಒಂದು ಸ್ವಲ್ಪ ಕೆಲಸನೂ ನನಗೆ ಇಷ್ಟ ಆಗಿರೋದ್ರಿಂದ ಓಕೆ ಪರವಾಗಿಲ್ಲ ಮಾಡಿಸ್ಬೋದಲ್ವಾ. ಈ ವುಡ್ ವರ್ಕ್ ಅಲ್ಲಾದ್ರೆ ನಮ್ಗೆ ಅಷ್ಟು ಕ್ವಾಲಿಟಿ ಅಶ್ಯೂರೆನ್ಸ್ ಇರಲ್ಲ, ಟ್ರೈ ಮಾಡೋಣ ಅಂತೇಳಿ ನಾನು ವಿನಾಯಕ್ ಇಂಟೀರಿಯರ್ ನಾನು ಅಲ್ಯೂಮಿನಿಯಂ ಇಂಟೀರಿಯರ್ ಫೈನಲ್ ಮಾಡಿದೆ. ಇಷ್ಟ ಆಯ್ತು ನಮ್ಗೆ, ಏನ್ ಅಗ್ರಿಮೆಂಟ್ ಇಷ್ಟ ಆಗಿರೋದು. ಯಾಕಂದ್ರೆ ಇವಾಗ ಕೆಲ್ಸಕ್ಕೆ ಇಂಪಾರ್ಟೆಂಟ್ ಅಂದ್ರೆ ಅಗ್ರಿಮೆಂಟ್ ಇಂಪಾರ್ಟೆಂಟ್. ಇವಾಗ ಅರ್ಧಕ್ಕೆ ಬಿಟ್ಟು ಹೋಗ್ಬಿಟ್ರೆ ಇದಾಗಲ್ಲ, ಯಾಕಂದ್ರೆ ನಾವು ಆಲ್ರೆಡಿ ಅಗ್ರಿಮೆಂಟ್ ಬೇರೆ ಮಾಡ್ಸಿರ್ತೀವಲ್ಲ, ಆ ಅಗ್ರಿಮೆಂಟ್ ಮೇಲೆ ನಾವು ಅದೇ ಲೈಕ್ ಲಾಸ್ಟ್ ಅಲ್ಲಿ ನಿಮ್ಗೆ ಏನೊಂದು ಗ್ಯಾರಂಟಿ ವಾರಂಟಿ ಸರ್ಟಿಫಿಕೇಟ್ ಸಿಗ್ತಾ ಇದೆ, ಅದೆಲ್ಲ ನಿಮಗೆ ಬಹಳ ಇಷ್ಟ ಆಯ್ತು ಅಂತ ನೀವು ಹೇಳ್ತಿದ್ದೀರಿ. ಓಕೆ ಸರ್, ಮ್ಯಾಮ್, ನನ್ನ ಕೊನೆ ಪ್ರಶ್ನೆ ಇದು ನಿಮ್ಗೆ. ನಮ್ಮ ಎಷ್ಟೋ ಜನ ವೀಕ್ಷಕರು ವಿನಾಯಕ ಅಲ್ಯೂಮಿನಿಯಂ ಇಂಟೀರಿಯರ್ಸ್ ಬಗ್ಗೆ ನೀವೇನು ಎಕ್ಸ್ಪೀರಿಯನ್ಸ್ ಹೇಳಿದ್ರಿ, ಅಥವಾ ನಮ್ಮ ಸರ್ವಿಸ್ ರಿಲೇಟೆಡ್ ಆಗಿರ್ಲಿ, ನೀವೇನಂತ ಹೇಳಿದ್ರಿ, ಸೊ ಅದ್ರ ಬಗ್ಗೆ ಒಂದು ಕಮೆಂಟ್ ಅಂತ ಹೇಳಿ, ಅಥವಾ ನಿಮ್ಮ ಅಭಿಪ್ರಾಯನ ತಿಳ್ಕೊಳ್ಳೋದಕ್ಕೆ ಇಷ್ಟಪಡ್ತಿರ್ತಾರೆ. ಸೊ ವಿನಾಯಕ ಅಲ್ಯೂಮಿನಿಯಂ ಇಂಟೀರಿಯರ್ಸ್ ಬಗ್ಗೆ ನೀವೇನಾದ್ರೂ ಹೇಳೋದಾದ್ರೆ ಏನ್ ಹೇಳ್ತೀರಾ ನಮ್ಮ ವೀಕ್ಷಕರಿಗೆ? ವಿನಾಯಕ ಇಂಟೀರಿಯರ್ ಇಸ್ ದ ಬೆಸ್ಟ್ ಆರ್ಗನೈಸೇಷನ್ ಟೀಮ್ ಅಂತ ನಾನು ಹೇಳ್ಬೋದು. ಥ್ಯಾಂಕ್ ಯು. ಯಾಕಂದ್ರೆ ಸ್ಟಾರ್ಟಿಂಗ್ ಇಂದ ನಾನು ಸುಮಾರು ಅವ್ರ ಜೊತೆಗೆ ಒಂದು ಕರೆಕ್ಟಾಗಿ ಒಂದು 3 months
ಬ್ಯಾಕ್ನೇ ನಾನು ಅವ್ರ ಜೊತೆ ತುಂಬಾ ಡಿಸ್ಕಷನ್ ಮಾಡಿದ್ದೀನಿ. ಒಳ್ಳೆ ಆರ್ಗನೈಸೇಷನ್ ಟೀಮು ಮತ್ತೆ ಒಳ್ಳೆ ಒಂದು ಟೆಕ್ನಿಷಿಯನ್ ಟೀಮ್ ಇದೆ. ಇನ್ ಟೈಮ್ಗೆ ಕೆಲಸ ಮಾಡಿಕೊಟ್ರು. ನಮಗೆ ಬೇಕಾಗಿರದೆ ಕೊನೆಗೆ ತುಂಬಾ ಮನೆ ಫಿನಿಶಿಂಗ್ ಮಾಡೋ ಟೈಮಲ್ಲಿ ತುಂಬಾ ಟೆನ್ಷನ್ ಇರುತ್ತೆ. ಅಂತ ಟೈಮಲ್ಲಿ ನಮ್ಗೆ ಇನ್ ಟೈಮ್ ಕೆಲಸ ಮಾಡ್ಕೊಂತ ತುಂಬಾ ನಮ್ಗೆ ಅದು ಇಷ್ಟ ಆಯ್ತು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಸೊ ವೀಕ್ಷಕರೇ, ನೀವು ನೋಡಿದ್ರಲ್ಲ ನಮ್ಮ ಕಸ್ಟಮರ್ ರಿವ್ಯೂ, ರಾಜಶೇಖರ್ ಸರ್ ರಿವ್ಯೂಸ್ ಆಗಿರ್ಬೋದು, ಮೇಡಮ್ ಹತ್ರನೂ ಕೂಡ ರಿವ್ಯೂ ತಗೊಂಡ್ರಿ. ನಿಮ್ಮ ಎಲ್ಲ ಡೌಟ್ಸ್ ಏನಂದ್ರೆ ನೀವೇನು ನಮಗೆ ಮೆಸೇಜ್ ಮಾಡ್ತಾ ಇದ್ರಿ, ಲೈಕ್ ಆಲ್ರೆಡಿ ಮನೆಯಲ್ಲಿ ಆಕ್ಯುಪೈಡ್ ಆಗಿರೋಂಥ ಮನೆ ವಿಡಿಯೋ ಒಂದು ಮಾಡಿ ಅವ್ರ ರಿವ್ಯೂ ತಗೊಳ್ಳಿ ಅಂತ ಹೇಳಿ. ಸೊ ಐ ಥಿಂಕ್ ದಿಸ್ ಈಸ್ ದ ಬೆಸ್ಟ್ ವಿಡಿಯೋ ನಿಮ್ಗೆಲ್ಲರಿಗೂ. ಸೊ ಥ್ಯಾಂಕ್ ಯು ಸೋ ಮಚ್.